ವಿನಯ್ ಸೋಮಣ್ಣವರು ನನಗೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಕುಶಾಲನಗರ ಹಾಸ್ಪಿಟಲ್ ಬಗ್ಗೆ ಒಂದು ಟ್ಯಾಗ್ ಮಾಡ್ತಾರೆ. ನೀವು ವಾಟ್ಸಪ್ ಗ್ರೂಪ್ ನೋಡಿರ್ಬೇಕಲ್ಲ, ಗ್ರೂಪಲ್ಲಿ ನೀವು ನೇರವಾಗಿ ನಮ್ಮ ಹೆಸರನ್ನ ಟ್ಯಾಗ್ ಮಾಡಿದ್ರೆ ದಟ್ ವಿಲ್ ಹೈಲೈಟ್ ಆ್ಯಂಡ್ ನಮ್ಮ ಹೆಸರಿಗೆ ಒಂದು ಮೆಸೇಜ್ ಬರ್ತದೆ. ನವೆಂಬರ್ ನನಗೂ ಗೊತ್ತಿರಲಿಲ್ಲ ಯಾವತ್ತು ಮೆಸೇಜ್ ಮಾಡಿದ್ರು, ಮತ್ತು ಮೊನ್ನೆ ಇನ್ನೊಂದ್ಸಲಿ ಅವ್ರು ವಾಟ್ಸಪ್ಪಲ್ಲಿ ನಾನು ತೆಗೆದಂಥ ಸಂದರ್ಭದಲ್ಲಿ ಅದರಲ್ಲಿ ನವೆಂಬರ್ 24th or 25th 2025 2024 ಲಾಸ್ಟ್ ನವೆಂಬರಲ್ಲಿ ನಮಗೆ ಒಂದು ಕುಶಾಲನಗರ ಆಸ್ಪತ್ರೆ ವಿಚಾರದಲ್ಲಿ ಒಂದು ಮೆಸೇಜ್ ಹಾಕ್ತಾರೆ. ನಾನು ಮಾಮೂಲಿ ನನ್ನ ಪಾಠ ನಮ್ಮ ಏನು ನಡ್ಕೊಂಡು ಬಂದಿರೋದು ಅಂತಂದರೆ, ವಾಟ್ಸಪ್ಪಲ್ಲಿ ಕೂಡ ಯಾರಾದರೆ ನಮಗೆ ಕರೆ ಮಾಡಿದ್ರೆ ಆ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ನಮ್ಗೆ ಆಸೆ ಇದೆ. ಯಾಕೆಂತಂದರೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರ್ಬೋದು, ಹಲವಾರು ಸಮಸ್ಯೆಗಳು ನಮಗೆ ನಿರಂತರವಾಗಿ ಕಳಿಸ್ತಾ ಇರ್ತಾರೆ, ಟ್ಯಾಗ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ನೋಡಲಿಲ್ಲ ಅಂದರೆ ನಾವು ಆ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಉಪಯೋಗಿಸ್ಕೋತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವತ್ತಿನ ಸಂದರ್ಭದಲ್ಲಿ ನಾನು ನೇರವಾಗಿ ಅವ್ರಿಗೆ ನಾನೇ ಫೋನ್ ಮಾಡ್ತೀನಿ ಅವರಿಗೆ ಇಮಿಡಿಯೇಟಾಗಿ. ಐ ಥಿಂಕ್ 5:45 ಏನೋ ಮೆಸೇಜ್ ಆಗ್ತಾರೆ, 5:44 or 45 ಕರೆಕ್ಟಾಗಿ ಟೈಮ್ ಲೈನ್ಸ್ ಗೊತ್ತಿಲ್ಲ. ಇಮಿಡಿಯೇಟಾಗಿ ನಾನು ಫೋನ್ ಮಾಡಿ, ಯಾರಣ್ಣ ಮಾತಾಡ್ತಾ ಇರೋದು, ಏನು ಸಮಸ್ಯೆ ಅಂತ ಅಂದೆ. ಇಲ್ಲ ಸರ್, ಈ ಹಾಸ್ಪಿಟ್ಲ್ ವಿಚಾರದಲ್ಲಿ, ಕುಶಾಲನಗರ ವಿಚಾರದಲ್ಲಿ, ಹಾಸ್ಪಿಟ್ಲ್ ವಿಚಾರದಲ್ಲಿ ಆಯ್ತಪ್ಪ, ನಾನು ಪ್ರಯತ್ನ ಮಾಡ್ಕೊಂಡೆ, ಬಗೆಹರಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಾದ್ಮೇಲೆ, ಆ ಥರ ಏನಾದರೂ ಇನ್ನೂ ವಿಚಾರ ಇದ್ದರೆ ನೇರವಾಗಿ ನನ್ನ ಹತ್ರ ಹೇಳಪ್ಪ, ವಾಟ್ಸಪ್ ಗ್ರೂಪಲ್ಲಿ ಡೈಲ್ಯೂಟ್ ಆಗುತ್ತೆ ಮೆಸೇಜ್ಗಳು. ಆ ಥರ ಏನಾರು ಕಂಡು ಬಂದರೆ ನಾನೊಬ್ಬ ಡಾಕ್ಟ್ರಾಗಿ ಫಸ್ಟ್ ನನ್ನ ಜವಾಬ್ದಾರಿ ಏನು, ಹಾಸ್ಪಿಟ್ಲ್ ವಿಚಾರ ಬಂದಾಗ ನಾವು ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಇದೆ. ನೀವು ಹೇಳ್ದಂಗೆ ನಮ್ಮ ವೃತ್ತಿಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸಬೇಕು. ಕುಶಾಲನಗರ ಹಾಸ್ಪಿಟ್ಲ್ ವಿಚಾರದಂಥ ಸಂದರ್ಭದಲ್ಲಿ ಆಯ್ತಪ್ಪ, ಏನಾಯಿದ್ರೆ ಮಾತಾಡಿ. ಆ ಥರ ಇದ್ದರೆ ಅವರು BJPನೋ JDS ಕಾಂಗ್ರೆಸ್ ಅಂತ ನನಗೂ ಗೊತ್ತಿರಲಿಲ್ಲ ಯಾರು ಟ್ಯಾಗ್ ಮಾಡಿರೋಂಥ ಸಂದರ್ಭದಲ್ಲಿ ಅದಾದ್ಮೇಲೆ ನನ್ನಂದೆ, ಬನ್ನಿ ಅಪ್ಪ, ಏನಾದ್ರು ಇದ್ರೆ ಆಫೀಸ್ಗೆ ಬನ್ನಿ, ಇಲ್ಲ ನನ್ನ ನೇರವಾಗಿ ನಮಗೆ ಟಚ್ಚಲ್ಲಿ ಇಡಿ ಅಂತ ಅಂದೆ. ಅದಾದ್ಮೇಲೆ ಇಲ್ಲಿಗಂಟ ವಿನಯ್ ಸೋಮಯ್ಯ ಅಂತ ನೋಡೂ ಇರಲಿಲ್ಲ, ಅವ್ರ ಹೆಸರೂ ಗೊತ್ತಿರಲಿಲ್ಲ. ಅವರು ಇವ್ರದ್ದು ಅದೇನು ವಿಡಿಯೋ ಫೋಟೋ ಹಾಕಿ ಆ ನಾಪಕ್ಲದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ, ಅದು ಅವನೇ ಅಂತಲೂ ಗೊತ್ತಿಲ್ಲ. ಮಾತ್ರ ನೀವು ಹೇಳ್ದಂಗೆ ಇದು ಸುಮ್ಮನೆ ಎಲ್ಲರನ್ನೂ ಸೇರಿಸ್ಕೊಳ್ಳೋಕ್ಕೆ ನನ್ನ ಅನ್ಸೋಕ್ಕೆ ಒಂದು ರಾಜಕೀಯದಲ್ಲಿ ಒಂದು ರೀತಿಲಿ ನಮ್ಮನ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ ಮುಂದೆ ನಾನು ಏನು ಹೇಳ್ತೀನಿ ಅಂತಂದರೆ, ನಮಗೆ ಅವರು ಸಾವಿಗೆ ನೋವು ತಂದಿದೆ, ಇಲ್ಲ ಅಂತಲ್ಲ, ಇಡೀ ಜಿಲ್ಲೆಯವ್ರಿಗೆ, ನಮ್ಮ ಪಾರ್ಟಿಯವ್ರಿಗೂ ಸೇರಿ ನಾನು ಹೇಳ್ತಾ ಇರೋದು, ಅಕ್ರಾಸ್ ಪಾರ್ಟಿ ಲೈನ್ಸ್, ಅಕ್ರಾಸ್ ಫಾರ್ ಹ್ಯುಮ್ಯಾನಿಟಿ ಬೇಸಿಸ್. ಒಬ್ಬ ಪಾಪ ಯುವಕ, ಬ್ರೈಟ್ ಫ್ಯೂಚರ್ ಆಗಿರೋಂಥ ಯುವಕ, ರಾಜಕೀಯದಲ್ಲೇ ಇರ್ಬೋದು, ಅವ್ರ ಕೆಲಸದಲ್ಲಾಗಿರ್ಬೋದು, ಯಾವ್ದಾದ್ರು ಇರ್ಬೋದು, ಈ ಥರ ಯುವಕರಿಗೆ ಈ ಥರ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅವ್ರ ಈ ಕಷ್ಟದ ಘಟ್ಟದಲ್ಲಿ ನಾವು ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಕುಟುಂಬಸ್ಥರ ಜೊತೆ ನಾವು ನಿಲ್ಲೇಬೇಕು. ನಾವು ಯಾರಾದರೂ ಆಗಿರಲಿ, ಏನಾರು ಆಗಿರಲಿ, ನಾವು ನಿಲ್ಲೇಬೇಕು. ಆ ವಿಚಾರದಲ್ಲಂಥ ಸಂದರ್ಭದಲ್ಲಿ ನಮಗೆ ಸುಮ್ಮನೆ ಡ್ರ್ಯಾಗ್ ಮಾಡೋದಂತೂ ನನಗೆ ಗೊತ್ತಿರೋಂಗೆ ರಾಜಕೀಯದ ಒಂದು ಪಿತೂರಿ ಅಂತ ನನ್ನ ಅಭಿಪ್ರಾಯ. ನಾನು ಮತ್ತು ನನ್ನ ವೈಯಕ್ತಿಕವಾಗಿ ನನಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲರೂ ಸೇರಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಪಾರ್ಟಿ ಅಂತೂ ಮಾಡಿಲ್ಲ. ನಮಗೇನಾಗಿದೆ ಅಂತಂದರೆ, ಕಳೆದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ಮುಂಚೆ ಸಿಕ್ಕಿರೋಂಥ ಅವಕಾಶಗಳಲ್ಲಿ ಕುಂತು ನಾವು ಜಾಸ್ತಿ ಜನಪರ ನಿಲ್ಕೋಬೇಕು ಅಂತ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲೂ ನಾವು ರಾಜಕೀಯ ತೋರಿಸಲಿಲ್ಲ. ಯಾಕೆ ಅಂತಂದರೆ, ಹಲವಾರು ವಿಚಾರದಲ್ಲಿ ಕೆಲವು ನಮ್ಮಲ್ಲೇ ಒಂದಂತಲ್ಲಿ ಚರ್ಚೆ ಆಯ್ತದ ಸಂದರ್ಭದಲ್ಲಿ, ಸರ್ ಅವ್ರ ಪಾರ್ಟಿ ಸರ್, ಇವ್ರ ಪಾರ್ಟಿ ಸರ್, ಅವ್ರ ಪಾರ್ಟಿ ಯಾಕೆ ಸರ್, ಈಗ ಸರ್ ಅಂತಂದಾಗೆ ಅಭಿವೃದ್ಧಿ ವಿಚಾರದಲ್ಲಿ ನೋ ಪಾಲಿಟಿಕ್ಸ್. ನಾವು ಅದೆಲ್ಲನೂ ನೋಡಾದ್ಮೇಲೆ ನಾವು ಆದಷ್ಟು ಕೊಡುಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತರೋದು ಕೆಲವು ನಮ್ಮ ಸ್ನೇಹಿತರುಗಳಿಗೆ ಸಹಿಸ್ಕೊಳ್ಳೋಕ್ಕಾಯ್ತಿರ್ಲಿಲ್ಲ ನನಗೆ. ಯಾಕೆ ಅಂತಂದರೆ, ಪಾಪ ಎಲ್ಲ ಸಚಿವರು ನಾವಿಬ್ಬರು ಏನು ಹೇಳ್ತೀವಿ ಅಂತಲೂ ಪಾಪ ಆ ಮಟ್ಟಕ್ಕೆ ಕೊಟ್ಟವ್ರು ನಮಗೆ. ಆ ವಿಚಾರದಲ್ಲಿ ಆ ಮಟ್ಟಕ್ಕೆ 2.5 ವರ್ಷದಲ್ಲಿ ಇಷ್ಟು ಅಭಿವೃದ್ಧಿ ಆಯ್ತಾ ಇರೋದು ಅಂತ ನನ್ನ ಅನಿಸಿಕೆ ಅವರು ಸಹಿಸ್ಕೊಳ್ಳೋಕ್ಕಾಯ್ತಲ್ಲ. ನೀವು ಹೇಳ್ದಂಗೆ ರಾಜಕೀಯದಲ್ಲಿ ನಮ್ಮ ಮೇಲೂ ಟೀಕೆ ಮಾಡ್ತಾ ಇರ್ತಾರೆ, ನಮ್ಮ ಮೇಲೆ ಮಾತಾಡ್ತಾ ಇರ್ತಾರೆ. ಹೌದು, ಕೆಲವು ಟೈಮಲ್ಲಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಮಾತ್ರ ನಾವು ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾವೇನು ದೊಡ್ಡವರಾಗಲ್ಲ. ಆ ವಿಚಾರದಲ್ಲಿ ನಾನಂತೂ ಯಾರ ಬಗ್ಗೆನೂ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಇದ್ದಾಗೂ ಅಪ್ ಟು ನಾವು ಯಾರ ಬಗ್ಗೆ ವೈಯಕ್ತಿಕವಾಗೂ ಟೀಕೆ ಮಾಡಿಲ್ಲ, ಟೀಕೆ ಮಾಡೋಕ್ಕೂ ನನ್ನ ಯಾರೂ ಇಲ್ಲಿ ಗಂಟ ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡಿಲ್ಲ. ನಾವು ನಮ್ಮ ಶಕ್ತಿ ಮೇಲೆ, ಪಾರ್ಟಿ ಶಕ್ತಿ ಮೇಲೆ ಬಂದು ಈ ಸರಿ ನಮ್ಗೆ ಅವಕಾಶ ಕೊಟ್ಟರು, ಜನ ನಮಗೆ ಅವಕಾಶ ಕೊಟ್ಟರು, ಅವ್ರಿಗೆ ನ್ಯಾಯ ಕೊಡೋಂಥ ನಮ್ಮ ಜವಾಬ್ದಾರಿ. ಆ ವಿಚಾರದಲ್ಲಿ ಅಭಿವೃದ್ಧಿಗೆ ನಮ್ಮೇನು ಗುರಿ, ನಾವು ಎರಡೂ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ವಿನಯ್ ಸೋಮಯ್ಯನವ್ರ ಪ್ರಕರಣದಲ್ಲಿ ನಮಗೆ ಅವತ್ತಿಂದ ಇಲ್ಲಿ ಗಂಟ ನಾನು ಭೇಟಿನೂ ಆಗಿಲ್ಲ, ಸಿಕ್ಕಲೂ ಇಲ್ಲ. ಅದು ಹೆಂಗೆ ಮಂತರ ಹೆಸರು ಸೇರಿಸ್ತೀರಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಆ ಕೇಸ್ ವಿಚಾರಕ್ಕೂ ನಮಗೆ ಸಂಬಂಧನೇ ಇಲ್ಲ, ನಾವು ಯಾರಿಗೂ ಆ ವಿಚಾರಕ್ಕೂ ಗೊತ್ತಿಲ್ಲ. ಆಮೇಲೆ ನಮಗೆ ನವೆಂಬರಿಂದ ಹಿಡಿದು ಇಲ್ಲಿ ಗಂಟ ಯಾರನ್ನೂ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ
ನೀವು ಹೇಳ್ದಂಗೆ ಏನೋ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನಮಗೆ ಏನು ಒಂದು ಆಸೆ ಅಂತಂದ್ರೆ ನಮ್ಮ ಇಬ್ರು ಶಾಸಕರುಗಳ ಮೇಲೆ ನೇಕರೆ ಆಮೇಲೆ ಕಾರ್ಯಕರ್ತರ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸತ್ಯ ಬರೋದಂತೂ ನಮಗೆ ಬೇಕೇ ಬೇಕು. ಸತ್ಯ ಏನಿದೆ ಅದ್ರ ಮೇಲೆ ನಡೀಲಿ. ಆ ಸತ್ಯನು ಯಾರೂ ತಡೆಯೋಕ್ಕಾಗಲ್ಲ. ಆ ವಿಚಾರದಲ್ಲಿ ನಾವು ನೀವು ಹೇಳ್ದಂಗೆ ಸರ್ಕಾರದ ಮಟ್ಟದಲ್ಲಿ ಏನು ತನಿಖೆ ಪಡೋಕ್ಕೆ ಏನು ಯಾವ ಮಟ್ಟಕ್ಕೆ ತನಿಖೆ ಮಾಡ್ತಾರೆ ಆ ತನಿಖೆಗೂ ನಡೆಯೋಕ್ಕೆ ರೆಡಿ. ನಾನಂತೂ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಬೇಜಾರಾಗುತ್ತೆ ಒಂದೊಂದ್ಸಲಿ. ಅಷ್ಟೆಲ್ಲಾನು 24 ಗಂಟೆ 24/7 ಎಲ್ಲಾನು ಬಿಟ್ಟು ನಾವು ಜನಸೇವೆ ಮಾಡಲಿಕ್ಕೆ ನಾವು ಆಸಕ್ತಿ ತೋರಿಸೋಂಥ ಸಂದರ್ಭದಲ್ಲಿ ಈ ಥರದಲ್ಲಿ ಬ್ರೇಕ್ ಹಾಕಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಒಂದು ರೀತಿಲಿ ಬೇಜಾರಾಗತ್ತೆ. ಅದಕ್ಕೂ ನಾವೇನು ಸುಮ್ಮನಿರೋದಿಲ್ಲ. ನಿರಂತರವಾಗಿ ನಾವೇನು ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು, ಅಭಿವೃದ್ಧಿ ವಿಚಾರ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ನಾವು ನಿರಂತರವಾಗಿ ಮಾಡ್ತೀವಿ. ಮಾತ್ರ ನಾವು ಹೇಳ್ದಂಗೆ ಒಂದು ರೀತಿಯಲ್ಲಿ ಧಕ್ಕೆ ತರಂತ ಕೆಲಸ ಮಾಡ್ತಾ ಇರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ನನಗೆ ಗೊತ್ತಿರಂಗೆ ಇವತ್ತು ವಿನಯ್ ಸೋಮಯ್ಯ ಅವ್ರನ್ನ ಪಾಪ ಅವ್ರಿಗೆ ನಾನು ಅದು ಕೇಳ್ತಿದ್ದೆ, ಅಲ್ಲಿ ಕುಶಾಲನಗರ್ ಬಂದಿರೋರು ಎಲ್ಲರೂ ಅವ್ರ ಮನೆಗೆ ಹೋದ್ರ ಅಂತಲೂ ಕೇಳಿದೆ. ಅದನ್ನ ನಮ್ಮವ್ರನ್ನೇ ಅರ್ಥ ಮಾಡ್ಕೋಬೇಕು. ಈಗ ಅದಕ್ಕೋಸ್ಕರ ನಾನು ನಿಜವಾಗಿ ನೀವೇ ನೋಡಿದ್ದೀರಾ, 2 ವರ್ಷದಲ್ಲಿ ರಾಜಕೀಯದಲ್ಲಿ ನಾವು ಯಾವ ಪಾರ್ಟಿನೂ ನೋಡಿಲ್ಲ. ನಾವು ವಿರೋಧ ಪಕ್ಷದ ಮದುವೆಗೂ ಹೋಗಿದ್ದೀವಿ, ಸಾವಿಗೂ ಹೋಗಿದ್ದೀವಿ, ಎಲ್ಲ ಕಡೆಗೆ ಆದಷ್ಟು ಜನಕ್ಕೆ ತಲುಪಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ನಾವು ಇನ್ನೂ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ನಾವು ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಒಂದು ರೀತಿಲಿ ಎಲ್ಲಾರು ವಿಶ್ವಾಸಕ್ಕೆ ತಗೋಬೇಕು ಅಂತ ನಮ್ಮ ಆಸೆ ಇತ್ತು. ಸಹಿಸ್ಕೊಳಕ್ಕಾಗ್ತಾ ಇರೋದ್ರಿಂದ ಇದೊಂದು ಘಟನೆ ಅವ್ರನ್ನ ದುರುಪಯೋಗ ಪಡ್ಕೊಂಡವ್ರೆ. ಸತ್ಯಕ್ಕೆ ನಾವು ಯಾವ ಕಾರಣಕ್ಕೂ ಅದನ್ನ ತಡೆಯೋಕ್ಕಾಗಲ್ಲ. ಆ ಸತ್ಯದ ಮೇಲೇ ನಾವೆಲ್ಲರೂ ನನಗೆ ಗೊತ್ತಿರಂಗೆ ಆ ಒಳ್ಳೆ ರೀತಿಲೇ ಒಂದು ಯಾಕೆ ಆ ಪ್ರಕಟಣೆ ನಡೀತು, ಯಾವ ಟೈಮಿಂಗ್ಸ್ ನಡೀತು ಅದೆಲ್ಲನೂ ಗೊತ್ತೇ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಏನು ತನಿಖೆ ಮಾಡಲಿಕ್ಕೆ ಗೃಹ ಸಚಿವರು ಆಮೇಲೆ ಅವ್ರ ಇಲಾಖೆಯವ್ರು ಏನು ಮಾಡ್ತಾರೆ ಅಂತ ಅವ್ರ ಮೇಲೆ ಕಾಯ್ದು ನೋಡೋಣ. ವಿನಯ್ ಸೋಮಯ್ಯನವರು ನನಗೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಕುಶಾಲನಗರ ಹಾಸ್ಪಿಟಲ್ ಬಗ್ಗೆ ಒಂದು ಟ್ಯಾಗ್ ಮಾಡ್ತಾರೆ. ನೀವು ವಾಟ್ಸಪ್ ಗ್ರೂಪ್ ನೋಡಿರ್ಬೇಕಲ್ಲ, ಗ್ರೂಪಲ್ಲಿ ನೀವು ನೇರವಾಗಿ ನಮ್ಮ ಹೆಸರನ್ನ ಟ್ಯಾಗ್ ಮಾಡಿದ್ರೆ ದಟ್ ವಿಲ್ ಹೈಲೈಟ್ ಆ್ಯಂಡ್ ನಮ್ಮ ಹೆಸರಿಗೆ ಒಂದು ಮೆಸೇಜ್ ಬರ್ತದೆ. ನವೆಂಬರ್ ನನಗೂ ಗೊತ್ತಿರಲಿಲ್ಲ ಯಾವತ್ತು ಮೆಸೇಜ್ ಮಾಡಿದ್ರು. ಮತ್ತು ಮೊನ್ನೆ ಇನ್ನೊಂದ್ಸಲಿ ಅವ್ರು ವಾಟ್ಸಪ್ಪಲ್ಲಿ ನಾನು ತೆಗೆದಂಥ ಸಂದರ್ಭದಲ್ಲಿ ಅದರಿಂದ ನವೆಂಬರ್ 24th or 25th 2024 ಲಾಸ್ಟ್ ನವೆಂಬರಲ್ಲಿ ನಮಗೆ ಒಂದು ಕುಶಾಲನಗರ ಆಸ್ಪತ್ರೆ ವಿಚಾರದಲ್ಲಿ ಒಂದು ಮೆಸೇಜ್ ಹಾಕ್ತಾರೆ. ನಾನು ಮಾಮೂಲಿ ನನ್ನ ಪಾಠ ನಮ್ಮ ಏನು ನಡ್ಕೊಂಡ್ಬಂದಿರೋದು ಅಂತಂದರೆ ವಾಟ್ಸಪ್ಪಲ್ಲಿ ಕೂಡ ಯಾರಾದರೆ ನಮಗೆ ಕರೆ ಮಾಡಿದ್ರೆ ಆ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ನಮ್ಗೆ ಆಸೆ ಇದೆ. ಯಾಕಂತಂದರೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರ್ಬೋದು, ಹಲವಾರು ಸಮಸ್ಯೆಗಳು ನಮಗೆ ನಿರಂತರವಾಗಿ ಕಳಿಸ್ತಾ ಇರ್ತಾರೆ, ಟ್ಯಾಗ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ನೋಡಲಿಲ್ಲ ಅಂದರೆ ನಾವು ಆ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಉಪಯೋಗಿಸ್ಕೋತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವತ್ತಿನ ಸಂದರ್ಭದಲ್ಲಿ ನಾನು ನೇರವಾಗಿ ಅವ್ರಿಗೆ ನಾನೇ ಫೋನ್ ಮಾಡ್ತೀನಿ ಅವರಿಗೆ ಇಮಿಡಿಯೇಟಾಗಿ. ಐ ಥಿಂಕ್ 5:45 ಏನೋ ಮೆಸೇಜ್ ಆಗ್ತಾರೆ. 5:44 or 45 ಕರೆಕ್ಟಾಗಿ ಟೈಮ್ ಲೈನ್ಸ್ ಗೊತ್ತಿಲ್ಲ. ಇಮಿಡಿಯೇಟಾಗಿ ನಾನು ಫೋನ್ ಮಾಡಿ ಯಾರನ್ನ ಮಾತಾಡ್ತಾ ಇರೋದು, ಏನು ಸಮಸ್ಯೆ ಅಂತ ಅಂದೆ. ಇಲ್ಲ ಸರ್, ಹಾಸ್ಪಿಟ್ಲ್ ವಿಚಾರದಲ್ಲಿ, ಕುಶಾಲನಗರ ವಿಚಾರದಲ್ಲಿ, ಹಾಸ್ಪಿಟ್ಲ್ ವಿಚಾರದಲ್ಲಿ. ಆಯ್ತಪ್ಪ, ನಾನು ಪ್ರಯತ್ನ ಮಾಡ್ಕೊಂಡೆ, ಬಗೆಹರಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಾದ್ಮೇಲೆ ಆ ಥರ ಏನಾದರೂ ಇನ್ನೂ ವಿಚಾರ ಇದ್ದರೆ ನೇರವಾಗಿ ನನ್ನ ಹತ್ರ ಹೇಳಪ್ಪ. ವಾಟ್ಸಪ್ ಗ್ರೂಪಲ್ಲಿ ಡೈಲ್ಯೂಟ್ ಆಗುತ್ತೆ ಮೆಸೇಜ್ಗಳು. ಆ ಥರ ಏನಾದ್ರು ಕಂಡು ಬಂದರೆ ನಾನೊಬ್ಬ ಡಾಕ್ಟ್ರಾಗಿ ಫಸ್ಟ್ ನನ್ನ ಜವಾಬ್ದಾರಿ ಏನು, ಹಾಸ್ಪಿಟ್ಲ್ ವಿಚಾರ ಬಂದಾಗ ನಾವು ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ಇದೆ. ನೀವು ಹೇಳ್ದಂಗೆ ನಮ್ಮ ವೃತ್ತಿಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ಬೇಕು. ಕುಶಾಲನಗರ ಹಾಸ್ಪಿಟ್ಲ್ ವಿಚಾರದಂಥ ಸಂದರ್ಭದಲ್ಲಿ ಆಯ್ತಪ್ಪ, ಏನಾಗಿದ್ರೆ ಮಾತಾಡಿ. ಆ ಥರ ಇದ್ದರೆ ಅವರು BJPನೋ JDS ಕಾಂಗ್ರೆಸ್ ಅಂತ ನನಗೂ ಗೊತ್ತಿರಲಿಲ್ಲ ಯಾರು ಟ್ಯಾಗ್ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರ ಅದಾದ್ಮೇಲೆ ನಾನು ಬನ್ನಿ ಅಪ್ಪ, ಏನಾದ್ರು ಇದ್ರೆ ಆಫೀಸ್ಗೆ ಬನ್ನಿ, ಇಲ್ಲ ನನ್ನ ನೇರವಾಗಿ ನಮಗೆ ಟಚಲ್ಲಿ ಇಡಿ ಅಂತ ಅಂದೆ. ಅದಾದ್ಮೇಲೆ ಇಲ್ಲಿಗಂಟ ವಿನಯ್ ಸೋಮಯ್ಯ ಅಂತ ನೋಡೂ ಇರಲಿಲ್ಲ, ಅವ್ರ ಹೆಸರೂ ಗೊತ್ತಿರಲಿಲ್ಲ. ಅವರು ಇವ್ರದ್ದು ಅದೇನು ವಿಡಿಯೋ ಫೋಟೋ ಹಾಕಿ ಆ ನಾಪಕ್ಲದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ, ಅದು ಅವನೇ ಅಂತಲೂ ಗೊತ್ತಿಲ್ಲ. ಮಾತ್ರ ನೀವು ಹೇಳ್ದಂಗೆ ಇದು ಸುಮ್ಮನೆ ಎಲ್ಲರೂ ಸೇರಿಸ್ಕೊಳ್ಳೋಕ್ಕೆ ನನ್ನ ಅನ್ಸೋಕ್ಕೆ ಒಂದು ರಾಜಕೀಯದಲ್ಲಿ ಒಂದು ರೀತಿಲಿ ನಮ್ಮನ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ ಮುಂದೆ ನಾನು ಏನು ಹೇಳ್ತೀನಿ ಅಂತಂದರೆ, ನಮಗೆ ಅವರು ಸಾವಿಗೆ ನೋವು ತಂದಿದೆ, ಇಲ್ಲ ಅಂತಲ್ಲ. ಇಡೀ ಜಿಲ್ಲೆಯವ್ರಿಗೆ, ನಮ್ಮ ಪಾರ್ಟಿಯವ್ರಿಗೂ ಸೇರಿ ನಾನು ಹೇಳ್ತಾ ಇರೋದು, ಅಕ್ರಾಸ್ ಪಾರ್ಟಿ ಲೈನ್ಸ್, ಅಕ್ರಾಸ್ ಫಾರ್ ಹ್ಯುಮ್ಯಾನಿಟಿ ಬೇಸಿಸ್. ಒಬ್ಬ ಪಾಪ ಯುವಕ, ಬ್ರೈಟ್ ಫ್ಯೂಚರ್ ಆಗಿರೋಂಥ ಯುವಕ, ರಾಜಕೀಯದಲ್ಲೇ ಇರ್ಬೋದು, ಅವ್ರ ಕೆಲಸದಲ್ಲಾಗಿರ್ಬೋದು, ಯಾವ್ದಾದ್ರು ಇರ್ಬೋದು, ಈ ಥರ ಯುವಕರಿಗೆ ಈ ಥರ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅವ್ರ ಈ ಕಷ್ಟದ ಘಟ್ಟದಲ್ಲಿ ನಾವು ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಕುಟುಂಬಸ್ಥರ ಜೊತೆ ನಾವು ನಿಲ್ಲೇಬೇಕು. ನಾವು ಯಾರಾದರೂ ಆಗಿರಲಿ, ಏನಾರಾಗಿರಲಿ, ನಾವು ನಿಲ್ಲೇಬೇಕು. ಆ ವಿಚಾರದಲ್ಲಂಥ ಸಂದರ್ಭದಲ್ಲಿ
ನಮಗೆ ಸುಮ್ಮನೆ ಡ್ರ್ಯಾಗ್ ಮಾಡೋದಂತೂ ನನಗೆ ಗೊತ್ತಿರೋಂಗೆ ರಾಜಕೀಯದ ಒಂದು ಪಿತೂರಿ ಅಂತ ನನ್ನ ಅಭಿಪ್ರಾಯ. ನಾನು ಮತ್ತು ನನ್ನ ವೈಯಕ್ತಿಕವಾಗಿ ನನಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲರೂ ಸೇರಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಪಾರ್ಟಿ ಅಂತೂ ಮಾಡಿಲ್ಲ. ನಮಗೇನಾಗಿದೆ ಅಂತಂದರೆ ಕಳೆದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ಮುಂಚೆ ಸಿಕ್ಕಿರೋಂಥ ಅವಕಾಶಗಳಲ್ಲಿ ಕುಂತು ನಾವು ಜಾಸ್ತಿ ಜನಪರ ನಿಲ್ಕೋಬೇಕು ಅಂತ ಅಂದ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲೂ ನಾವು ರಾಜಕೀಯ ತೋರಿಸ್ಲಿಲ್ಲ. ಯಾಕೆ ಅಂತಂದರೆ ಹಲವಾರು ವಿಚಾರದಲ್ಲಿ ಕೆಲವು ನಮ್ಮಲ್ಲೇ ಒಂದೊಂದಲ್ಲಿ ಚರ್ಚೆ ಆಯ್ತದ ಸಂದರ್ಭದಲ್ಲಿ, ಸರ್ ಅವ್ನು ಅವ್ರ ಪಾರ್ಟಿ ಸರ್, ಇವ್ರ ಪಾರ್ಟಿ ಸರ್, ಅವ್ರ ಪಾರ್ಟಿ ಯಾಕೆ ಸರ್ ಈಗ ಸರ್ ಅಂತಂದಾಗೆ ಅಭಿವೃದ್ಧಿ ವಿಚಾರದಲ್ಲಿ ನೋ ಪಾಲಿಟಿಕ್ಸ್. ನಾವು ಅದೆಲ್ಲನೂ ನೋಡಾದ್ಮೇಲೆ ನಾವು ಆದಷ್ಟು ಕೊಡುಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತರೋದು ಕೆಲವು ನಮ್ಮ ಸ್ನೇಹಿತರುಗಳಿಗೆ ಸಹಿಸ್ಕೊಳಕ್ಕೆ ಆಯ್ತಿರ್ಲಿಲ್ಲ ನನಗೆ. ಯಾಕೆ ಅಂತಂದರೆ ಪಾಪ ಎಲ್ಲ ಸಚಿವರು ನಾವಿಬ್ಬರು ಏನು ಹೇಳ್ತೀವಿ ಅಂತಲೂ ಪಾಪ ಆ ಮಟ್ಟಕ್ಕೆ ಕೊಟ್ಟವ್ರು ನಮಗೆ. ಆ ವಿಚಾರದಲ್ಲಿ ಆ ಮಟ್ಟಕ್ಕೆ 2.5 ವರ್ಷದಲ್ಲಿ ಇಷ್ಟು ಅಭಿವೃದ್ಧಿ ಆಯ್ತಾ ಇರೋದು ಅಂತ ನನ್ನ ಅನಿಸಿಕೆ ಅವರು ಸಹಿಸ್ಕೊಳಕ್ಕಾಯ್ತಲ್ಲ. ನೀವು ಹೇಳ್ದಂಗೆ ರಾಜಕೀಯದಲ್ಲಿ ನಮ್ಮ ಮೇಲೂ ಟೀಕೆ ಮಾಡ್ತಾ ಇರ್ತಾರೆ, ನಮ್ಮ ಮೇಲೆ ಮಾತಾಡ್ತಾ ಇರ್ತಾರೆ. ಹೌದು, ಕೆಲವು ಟೈಮಲ್ಲಿ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಮಾತ್ರ ನಾವು ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾವೇನು ದೊಡ್ಡವರಾಗಲ್ಲ. ಆ ವಿಚಾರದಲ್ಲಿ ನಾನಂತೂ ಯಾರ ಬಗ್ಗೆನೂ ನಮ್ಮ ಚುನಾವಣೆ ಸಂದರ್ಭದಲ್ಲೂ ಇದ್ದಾಗೂ ಅಪ್ ಟು ನಾವು ಯಾರ ಬಗ್ಗೆ ವೈಯಕ್ತಿಕವಾಗೂ ಟೀಕೆ ಮಾಡಿಲ್ಲ, ಟೀಕೆ ಮಾಡೋಕ್ಕೂ ನನ್ನ ಯಾರೂ ಇಲ್ಲಿ ಗಂಟ ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡಿಲ್ಲ. ನಾವು ನಮ್ಮ ಶಕ್ತಿ ಮೇಲೆ, ಪಾರ್ಟಿ ಶಕ್ತಿ ಮೇಲೆ ಬಂದು ಈ ಸಲ ನಮ್ಗೆ ಅವಕಾಶ ಕೊಟ್ಟರು, ಜನ ನಮಗೆ ಅವಕಾಶ ಕೊಟ್ಟರು, ಅವ್ರಿಗೆ ನ್ಯಾಯ ಕೊಡೋಂಥ ನಮ್ಮ ಜವಾಬ್ದಾರಿ. ಆ ವಿಚಾರದಲ್ಲಿ ಅಭಿವೃದ್ಧಿಗೆ ನಮ್ಮೇನು ಗುರಿ, ನಾವು ಎರಡೂ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ವಿನಯ್ ಸೋಮೇನವ್ರ ಪ್ರಕರಣದಲ್ಲಿ ನಮಗೆ ಅವತ್ತಿಂದ ಇಲ್ಲಿ ಗಂಟ ನಾನು ಭೇಟಿನೂ ಆಗಿಲ್ಲ, ಸಿಕ್ಕಲೂ ಇಲ್ಲ. ಅದು ಹೆಂಗೆ ಮಂತರ ಹೆಸರು ಸೇರಿಸ್ತೀರಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಆ ಕೇಸ್ ವಿಚಾರಕ್ಕೂ ನಮಗೆ ಸಂಬಂಧನೇ ಇಲ್ಲ. ನಾವು ಯಾರಿಗೂ ಆ ವಿಚಾರಕ್ಕೂ ಗೊತ್ತಿಲ್ಲ. ಆಮೇಲೆ ನಮಗೆ ನವೆಂಬರಿಂದ ಹಿಡಿದು ಇಲ್ಲಿ ಗಂಟ ಯಾರನ್ನೂ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಏನೋ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನಮಗೆ ಏನು ಒಂದು ಆಸೆ ಅಂತಂದ್ರೆ ನಮ್ಮ ಇಬ್ರು ಶಾಸಕರುಗಳ ಮೇಲೆ ನೇಕರೆ ಆಮೇಲೆ ಕಾರ್ಯಕರ್ತರ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸತ್ಯ ಬರೋದಂತೂ ನಮಗೆ ಬೇಕೇ ಬೇಕು. ಸತ್ಯ ಏನಿದೆ ಅದ್ರ ಮೇಲೆ ನಡೀಲಿ. ಆ ಸತ್ಯನು ಯಾರೂ ತಡೆಯಾಡಕ್ಕಾಗಲ್ಲ. ಆ ವಿಚಾರದಲ್ಲಿ ನಾವು ನೀವು ಹೇಳ್ದಂಗೆ ಸರ್ಕಾರದ ಮಟ್ಟದಲ್ಲಿ ಏನು ತನಿಖೆ ಪಡೋಕ್ಕೆ ಏನು ಯಾವ ಮಟ್ಟಕ್ಕೆ ತನಿಖೆ ಮಾಡ್ತಾರೆ ಆ ತನಿಖೆಗೂ ನಡೆಯೋಕ್ಕೆ ರೆಡಿ. ನಾನಂತೂ ನಾವು ಯಾಕೆ ಹೇಳ್ತೀವಿ ಅಂತಂದರೆ ಬೇಜಾರಾಗುತ್ತೆ ಒಂದೊಂದ್ಸಲಿ. ಅಷ್ಟೆಲ್ಲಾನು 24 ಗಂಟೆ 24/7 ಎಲ್ಲಾನು ಬಿಟ್ಟು ನಾವು ಜನಸೇವೆ ಮಾಡಲಿಕ್ಕೆ ನಾವು ಆಸಕ್ತಿ ತೋರಿಸೋಂಥ ಸಂದರ್ಭದಲ್ಲಿ ಈ ಥರದಲ್ಲಿ ಬ್ರೇಕ್ ಹಾಕಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಒಂದು ರೀತಿಲಿ ಬೇಜಾರಾಗತ್ತೆ. ಅದಕ್ಕೂ ನಾವೇನು ಸುಮ್ಮನಿರೋದಿಲ್ಲ. ನಿರಂತರವಾಗಿ ನಾವೇನು ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು, ಅಭಿವೃದ್ಧಿ ವಿಚಾರ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ನಾವು ನಿರಂತರವಾಗಿ ಮಾಡ್ತೀವಿ. ಮಾತ್ರ ನಾವು ಹೇಳ್ದಂಗೆ ಒಂದು ರೀತಿಯಲ್ಲಿ ಧಕ್ಕೆ ತರಂತ ಕೆಲಸ ಮಾಡ್ತಾ ಇರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ನನಗೆ ಗೊತ್ತಿರಂಗೆ ಇವತ್ತು ವಿನಯ್ ಸೋಮಯ್ಯ ಅವ್ರನ್ನ ಪಾಪ ಅವ್ರಿಗೆ ನಾನು ಅದು ಕೇಳ್ತಿದ್ದೆ, ಅಲ್ಲಿ ಕುಶಾಲನಗರ್ ಬಂದಿರೋರು ಎಲ್ಲರೂ ಅವ್ರ ಮನೆಗೆ ಹೋದ್ರ ಅಂತಲೂ ಕೇಳಿದೆ. ಇಲ್ಲ, ಅದನ್ನ ನಮ್ಮವ್ರನ್ನೇ ಅರ್ಥ ಮಾಡ್ಕೋಬೇಕು. ಈಗ ಅದಕ್ಕೋಸ್ಕರ ನಾನು ನಿಜವಾಗಿ ನೀವೇ ನೋಡಿದ್ದೀರಾ, 2 ವರ್ಷದಲ್ಲಿ ರಾಜಕೀಯದಲ್ಲಿ ನಾವು ಯಾವ ಪಾರ್ಟಿನೂ ನೋಡಿಲ್ಲ. ನಾವು ವಿರೋಧ ಪಕ್ಷದ ಮದುವೆಗೂ ಹೋಗಿದ್ದೀವಿ, ಸಾವಿಗೂ ಹೋಗಿದ್ದೀವಿ, ಎಲ್ಲ ಕಡೆಗೆ ಆದಷ್ಟು ಜನಕ್ಕೆ ತಲುಪಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ನಾವು ಇನ್ನೂ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ನಾವು ಅಭಿವೃದ್ಧಿ ವಿಚಾರದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಒಂದು ರೀತಿಲಿ ಎಲ್ಲಾನು ವಿಶ್ವಾಸಕ್ಕೆ ತಗೋಬೇಕು ಅಂತ ನಮ್ಮ ಆಸೆ ಇತ್ತು. ಸಹಿಸ್ಕೊಳಕ್ ಆಗ್ತಾ ಇರೋದ್ರಿಂದ ಇದೊಂದು ಘಟನೆ ಅವ್ರನ್ನ ದುರುಪಯೋಗ ಪಡ್ಕೊಂಡವ್ರೆ. ಸತ್ಯಕ್ಕೆ ನಾವು ಯಾವ ಕಾರಣಕ್ಕೂ ಅದನ್ನ ತಡೆಯೋಕ್ಕಾಗಲ್ಲ. ಆ ಸತ್ಯದ ಮೇಲೇ ನಾವೆಲ್ಲರೂ ನನಗೆ ಗೊತ್ತಿರಂಗೆ ಆ ಒಳ್ಳೆ ರೀತಿಲೇ ಒಂದು ಯಾಕೆ ಆ ಪ್ರಕಟಣೆ ನಡೀತು, ಯಾವ ಟೈಮಿಂಗ್ಸ್ ನಡೀತು ಅದೆಲ್ಲನೂ ಗೊತ್ತೇ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಏನು ತನಿಖೆ ಮಾಡಲಿಕ್ಕೆ ಗೃಹ ಸಚಿವರು ಆಮೇಲೆ ಅವ್ರ ಇಲಾಖೆಯವ್ರು ಏನು ಮಾಡ್ತಾರೆ ಅಂತ ಅವ್ರ ಮೇಲೆ ಕಾಯ್ದು